ಕೋಲಾರ ನಗರದ ಹೊರವಲಯದ ಡಿಸಿ ಕಚೇರಿ ಎದುರು ಇರುವ ಆರ್ಎಂ ಗೋಲ್ಡನ್ ಸಿಟಿಯ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಅಭಯ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ನಿರ್ಮಾಣವಾಗಿ 1 ವರ್ಷವಾಗಿದ್ದು, ಮೊದಲನೇ ವರ್ಷ ಕಾರ್ತಿಕ ಮಾಸದ 4ನೆಯ ಸೋಮವಾರದಂದು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ರುದ್ರಾಭಿಷೇಕ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿದ್ರು. ಇಲ್ಲಿನ ಭಕ್ತಾದಿಗಳು ಮಾತನಾಡಿ, ಈ ದೇವಸ್ಥಾನ ಮಹಿಮಾನ್ವಿತವಾಗಿದ್ದು ಭಕ್ತಾದಿಗಳ ಕೋರಿಕೆಗಳು ಸಕಾಲಕ್ಕೆ ನೆರವೇರುತ್ತಿದೆ ಎಂದು ತಿಳಿಸಿದ್ರು. ಜನವರಿಯಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಮಾಡಲಿದ್ದು, ಭಕ್ತಾದಿಗಳು ದಾನಿಗಳು ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡುವುದಾದರೆ ಆರ್ಎಂ ಗೋಲ್ಡನ್ ಸಿಟಿಯಲ್ಲಿರುವ ದೇವಸ್ಥಾನದ ಆಡಳಿತ ಮಂಡಳಿಗೆ ನೀಡಬೇಕು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಜಯರಾಮ್, ಚಂದ್ರಶೇಖರ್, ಮಾವಳ್ಳಿ ರಮೇಶ್, ಐರಾಜು ಬಾಲಣ್ಣ, ಶ್ರೀನಿವಾಸ್, ಸತೀಶ್, ಲಕ್ಷ್ಮೀಪತಿ, ತ್ಯಾಗರಾಜ್ ರೆಡ್ಡಿ, ಶ್ರೀನಿವಾಸ್, ಸಿಆರ್ ಗೌಡ, ಗೌರಮ್ಮ, ವಿಶ್ವನಾಥ್ ನಿವಾಸಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.
ಎಲ್ಲರಿಗೂ ನಮಸ್ಕಾರಗಳು. ಆರ್ಎಂ ಗೋಲ್ಡನ್ ಸಿಟಿ ವತಿಯಿಂದ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಲಕ್ಷದೀಪೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯೊಂದಿಗೆ ನಡೆದಿರುತ್ತೆ. ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದೆ. ಬೆಳಗಿಂದ ದೀಪಾಲಂಕಾರ ಮತ್ತು 2 ಗಂಟೆಗೆ ಸ್ಟಾರ್ಟ್ ಆಯಿತು. ಅಭಿಷೇಕ, ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಸರಿ, ಈಗ ಸುಮಾರು ಒಂದು 500ರಿಂದ 600 ಜನ ಇವತ್ತು ಸೇರಿರ್ತಾರೆ. ಇದು ಇನ್ನೂ ಹೊಸ ದೇವಾಲಯ ನಮ್ಮದು. ಈಗೀಗ ಎಲ್ಲ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಭಕ್ತಾದಿಗಳು ಅಂದ್ಕೊಂಡಿದ್ದೆಲ್ಲ ಈಗ ಆಗ್ತಾ ಇದೆ ಅಂತ, ಇಚ್ಛಾರ್ಥಗಳು ಆಗ್ತಾ ಇದೆ ಅಂತ
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ. ಪ್ರಶ್ನೆಗಳಲ್ಲಿ ದೇವಸ್ಥಾನ ಮುನ್ಸೂಚನೆಗಳು ಕಾಣಿಸ್ತವೆ. ಸರಿ, ಇದೇ ನಾವು ಕೆಲಸಕ್ಕೆ ಇದೇ ಮೊದಲನೇ ವರ್ಷ ಆ್ಯಕ್ಚುಲಿ ಇದು ಜನವರಿಯಲ್ಲಿ ಬರುತ್ತೆ. ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೆ ಈ ದೇವಸ್ಥಾನದ ಈ ಒಂದು ಇದರಲ್ಲಿ ನಮಗೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಜನ ಬಂದು ಭಕ್ತಾದಿಗಳು ಬರ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ವೈಕುಂಠ ಏಕಾದಶಿ ಮಾಡ್ತೀವಿ. ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಮ್ಮ ಒಬ್ಬರಿಂದ ಸಾಧ್ಯ ಆಗಲ್ಲ. ಇಡೀ ನಮ್ಮ ಕೋಲಾರ ತಾಲೂಕು ಇರ್ಬೋದು, ಇಲ್ಲ ಕೋಲಾರ ಜಿಲ್ಲೆ ಇರ್ಬೋದು, ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ವೆಹಿಕಲ್ಸ್ ಬಂದರೆ ಎಲ್ಲಕ್ಕೂ ತುಂಬ ಅನುಕೂಲ ಇದೆ. ಈಗ ಎಲ್ಲ ಯಾಕಂದರೆ ಟೌನಲ್ಲಿ ಇರೋದಕ್ಕೆ ತುಂಬ ನುಗ್ಗಲು ಅದೆಲ್ಲ ಇದೆ. ಅದನ್ನು ನೋಡಿ ನಾವು ಅದನ್ನೆಲ್ಲ ಯೋಚನೆ ಮಾಡಿ ಕೂತು ಅದ್ರ ಬಗ್ಗೆ ತುಂಬ ನಿರ್ಧಾರ ತಗೊಂಡು ಒಂದು ಅನಿಸಿಕೆ ಅಂದ್ಕೊಂಡಿದ್ದೀವಿ. ಆದರೆ ಭಗವಂತನ ಕೃಪೆಯಿಂದ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಆ ಭಗವಂತನ ಕೃಪೆಯಿಂದ ಮತ್ತು ಜನಗಳ ಸಹಕಾರದಿಂದ ನಾವು ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ